ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಬೆಂಗಳೂರು ವೈದ್ಯೆ ಕೊಲೆ ಕೇಸ್ನ ಚಾರ್ಜ್ ಶೀಟ್ ತಯಾರಿ. ಕೃತಿಕಾ ಪತಿ ಮಹೇಂದ್ರ ರೆಡ್ಡಿ ವಿರುದ್ಧ ಚಾರ್ಜ್ ಶೀಟ್ ಶುಕ್ರವಾರ ಎಸಿಜೆಎಂ ಕೋರ್ಟ್ಗೆ ಈ ಚಾರ್ಜ್ ಶೀಟ್ ಸಲ್ಲಿಕೆಯಾಗುತ್ತೆ. 1200 ಪುಟಗಳ ಚಾರ್ಜ್ ಶೀಟ್ ಅದು ಸಿದ್ಧ ಆಗಿದೆ. ಮಾರತಹಳ್ಳಿ ಪೊಲೀಸರಿಂದ ಚಾರ್ಜ್ ಶೀಟ್ ತಯಾರಿ. ಈಗ ಎಸ್ಪಿಪಿ ಪ್ರಸನ್ನ ಕುಮಾರ್ ಅದನ್ನು ಪರಿಶೀಲನೆ ಮಾಡಲಿದ್ದಾರೆ. ಚಾರ್ಜ್ ಶೀಟ್ನಲ್ಲಿ ಹಲವು ಅಂಶಗಳು ಉಲ್ಲೇಖ ಆಗಿದೆ. 1200 ಪುಟಗಳ ಚಾರ್ಜ್ ಶೀಟ್ ಅದು. ಕೃತಿಕಾ ಪತಿ ಮಹೇಂದ್ರ ರೆಡ್ಡಿ ವಿರುದ್ಧ ಚಾರ್ಜ್ ಶೀಟ್. ಇಬ್ಬರು ಕೂಡ ವೈದ್ಯರೇ. ಪತ್ನಿಯನ್ನೇ ಕೊಂದಿದ್ದಂತಹ ಆರೋಪವನ್ನು ಎದುರಿಸ್ತಾ ಇರುವಂತಹ ವೈದ್ಯನ ವಿರುದ್ಧ ಈಗ ಚಾರ್ಜ್ ಶೀಟ್ ಸಿದ್ಧ ಆಗಿದೆ. ಬೆಂಗಳೂರು ವೈದ್ಯೆ ಕೊಲೆ ಕೇಸ್ ಇದು. ಚಾರ್ಜ್ ಶೀಟ್ನಲ್ಲಿ ಹಲವು ಪ್ರಮುಖ ಅಂಶಗಳು ಉಲ್ಲೇಖ ಆಗಿದೆ. 72ಕ್ಕೂ ಹೆಚ್ಚು ಸಾಕ್ಷ್ಯಗಳನ್ನು ಸಂಗ್ರಹಿಸಿದಂತ ಬಗ್ಗೆ ಉಲ್ಲೇಖ ಆಗ್ತಾ ಇದೆ. ಕೃತಿಕಾಗೇನು ಅನಸ್ತೇಷಿಯಾ ಕೊಡೋದಕ್ಕೆ ಅಂತ ಹೇಳಿ ಅದನ್ನು ಖರೀದಿ ಮಾಡಿದ್ದ ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ. ಮೆಡಿಕಲ್ ಸ್ಟೋರ್ಗೆ ಕೃತಿಕಾ ಪತಿ ಹೋಗಿದ್ರ ಬಗ್ಗೆ ಸಿಸಿಟಿವಿ ದೃಶ್ಯಗಳಿವೆ. ಆರೋಪಿ ಮಹೇಂದ್ರ ರೆಡ್ಡಿಯ ಹೋಗಿರುವಂತಹ ದೃಶ್ಯಗಳಲ್ಲಿ ಸರಿಯಾಗಿದೆ. ಔಷಧಿ ಖರೀದಿಸಿದಂತಹ ದಾಖಲೆ, ಅನಸ್ತೇಷಿಯಾ ಖರೀದಿಗೆ UPI ಹಣ ಪಾವತಿ ಮಾಡಿರುವಂತಹ ವಿವರ, ಇದೆಲ್ಲವೂ ಕೂಡ ಇದು ಬಹಳ ಪ್ರಮುಖ ಸಾಕ್ಷಿಯಾಗುತ್ತೆ ಈ ಕೇಸ್ನಲ್ಲಿ. ಓವರ್ ಡೋಸ್ ಕೊಟ್ಟು ಕೊಂದಂತಹ ಈ ಪತಿಯ ವಿರುದ್ಧ ಸಾಕಷ್ಟು ಸಾಕ್ಷಿಗಳ ಸಂಗ್ರಹ ಆಗಿದೆ. ಜೊತೆಗೆ ಫೋನ್ ಪೇ ಮೂಲಕ ಚಾಟಿಂಗ್, ಕೃತಿಕಾ ಕೊಲೆ ಬಗ್ಗೆ ಫೋನ್ ಚಾಟಿಂಗ್ ವಿವರ ಕೂಡ ಚಾರ್ಜ್ ಶೀಟ್ನಲ್ಲಿದೆ. ಅಂದ್ರೆ ತನ್ನ ಪ್ರೇಯಸಿಯ ಜೊತೆ ಈ ಮಹೇಂದ್ರ ರೆಡ್ಡಿ ಚಾಟಿಂಗ್ ಮಾಡಿದ್ದದು, ತಾನು ಕೊಲೆ ಮಾಡಿದ್ದೀನಿ ಅನ್ನುವಂತಹ ವಿಚಾರವನ್ನ ಆ ಚಾಟಿಂಗ್ನಲ್ಲಿ ವಿವರಿಸಿರೋದು. ಫೋನ್ ಪೇ ಮೂಲಕ ಮಾಡಿದಂತಹ ಚಾಟಿಂಗ್ ಇದು. ಆ ವಿವರವನ್ನು ಕೂಡ ರಿಟ್ರೀವ್ ಮಾಡಿದ್ದಾರೆ. ಜೊತೆಗೆ ಪ್ರಮುಖವಾಗಿ 8 ಮೆಸೇಜ್ಗಳಲ್ಲಿ ಈ ಕೊಲೆ ಸೀಕ್ರೆಟ್ ಅಡಗಿತ್ತು. ಅದೆಲ್ಲವೂ ಕೂಡ ಈ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಆಗಿದೆ. ಅನಸ್ತೇಷಿಯಾ ಖರೀದಿ ಮಾಡೋದಕ್ಕೆ ಅಂತ ಹೇಳಿ ಹೋದಂತಹ ಸಂದರ್ಭದಲ್ಲಿ ಆತ ಹೋದಂತಹ ವಿಡಿಯೋ ಇರೋದು, CC ಕ್ಯಾಮ್ರಾ, ಜೊತೆಗೆ ಫೋನ್ ಪೇ ಚಾಟಿಂಗ್, ಆ 8 ಮೆಸೇಜ್ಗಳನ್ನ ರಿಟ್ರೀವ್ ಮಾಡಿದ್ದಾರೆ. ಕೃತಿಕಾ ರೆಡ್ಡಿ ಕೊಲೆ ಆದಮೇಲೆ ತಡವರಿಸಿರ್ತಾನೆ ಮಹೇಂದ್ರ ರೆಡ್ಡಿ. ಕೊಲೆ ರಹಸ್ಯವನ್ನು ಮುಚ್ಚಿಡೋದಕ್ಕಾಗದೆ ಅದನ್ನ ಪ್ರೇಯಸಿ ಬಳಿ ಹೇಳ್ಕೊಂಡಿರ್ತಾನೆ. ಕೊಲೆಯಾದ 1.5 ತಿಂಗಳ ಬಳಿಕ ಕೊಲೆ ಗುಟ್ಟು ರಟ್ಟಾದದ್ದು. ಫೋನ್ ಪೇ ಚಾಟಿಂಗ್ನಲ್ಲಿ ಆ ಕೊಲೆ ರಹಸ್ಯವನ್ನು ಆರೋಪಿ ಬಿಚ್ಚಿಡ್ತಾನೆ. ನಾನು ಕೃತಿಕಾಳನ್ನ ಕೊಲೆ ಮಾಡಿದ್ದೇನೆ ಅಂತ ಮೆಸೇಜ್ ಹಾಕ್ತಾನೆ. ಒಂದು ಬಾರಿ ಕೊಲೆಗಾರನಾದರೆ ಯಾವತ್ತಿಗೂ ಕೊಲೆಗಾರನೇ, ಈ ರೀತಿಯ ಮೆಸೇಜ್ಗಳ ಹಂಚಿಕೆಯಾಗಿರುವಂಥದ್ದು. 1200 ಪುಟಗಳ ಚಾರ್ಜ್ ಶೀಟ್ನಲ್ಲಿ ಇದೆಲ್ಲವೂ ಕೂಡ ಪ್ರಮುಖ ಅಂಶಗಳು ಉಲ್ಲೇಖ ಆಗಿದೆ. ನಾಳೆ ಸಲ್ಲಿಕೆಯಾಗುತ್ತೆ ಮಾರತಹಳ್ಳಿ ಪೊಲೀಸರಿಂದ. ಈಗಾಗಲೇ ಆ ಚಾರ್ಜ್ ಶೀಟ್ನ ಪರಿಶೀಲನೆಯನ್ನು ಎಸ್ಪಿಪಿ ಪ್ರಸನ್ನ ಕುಮಾರ್ ಮಾಡ್ತಾ ಇದ್ದಾರೆ. ಅನಸ್ತೇಷಿಯಾ ಕೊಟ್ಟು ಹತ್ಯೆ ಮಾಡಿ ನಂತರ ಏನೂ ಆಗದವರಂತೆ ಇದ್ದಂತಹ ಮಹೇಂದ್ರ ರೆಡ್ಡಿ ಆ ಬಳಿಕ ಆ ವಿಷಯವನ್ನು ತನ್ನಲ್ಲೇ ಇಟ್ಕೊಳ್ಳೋಕ್ಕಾಗದೆ ಪ್ರೇಯಸಿಗೆ ಮೆಸೇಜ್ ಹಾಕ್ತಾರೆ. ಅದರಲ್ಲೂ ಕೂಡ ಯಾವುದರಲ್ಲಿ, ಫೋನ್ ಪೇ ಚಾಟಿಂಗ್ ಅದು ನಡೆಯೋದು. ಜೊತೆಗೆ ಈ ಅನಸ್ತೇಷಿಯಾ ಖರೀದಿಗೆ ಅಂತ ಮೆಡಿಕಲ್ ಸ್ಟೋರ್ಗೆ ಹೋಗಿದ್ದಂತಹ ದಾಖಲೆಯಾಗಿ CCTV ದೃಶ್ಯಾವಳಿಗಳಿವೆ. ಮಹೇಂದ್ರ ರೆಡ್ಡಿನೇ ಆ ಔಷಧಿಯನ್ನು ಖರೀದಿಸಿದ್ದು ಅನ್ನೋದಕ್ಕೆ ದಾಖಲೆಯಾಗಿ ಆ ದೃಶ್ಯಗಳು ನಿಲ್ಲುತ್ತೆ. ಜೊತೆಗೆ ಅನಸ್ತೇಷಿಯಾ ಖರೀದಿ ಮಾಡಿದ್ದಕ್ಕೆ UPI ಹಣ ಪಾವತಿ ಮಾಡಿದ್ದರ ವಿವರ ಇದೆ. ಹಾಗೆ ತಾನು ಕೊಲೆ ಮಾಡಿದ್ದೀನಿ ಅಂತಹದ್ದನ್ನು ಚಾಟಿಂಗ್ ಮೂಲಕ ಒಪ್ಕೊಂಡಿರೋದು, ಪ್ರೇಯಸಿ ಕಳಿಸಿರುವಂತಹ ಮೆಸೇಜ್ ಅದು. ಇದೆಲ್ಲವೂ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಆಗಿದೆ ಎನ್ನುವಂತಹ ಮಾಹಿತಿ. 1200 ಪುಟಗಳ ಚಾರ್ಜ್ ಶೀಟ್ ಅದು. ಫೋನ್ ಪೇ ಚಾಟಿಂಗ್ನಲ್ಲಿ ತಾನೇ ಕೃತಿಕಾಳನ್ನ ಕೊಲೆ ಮಾಡಿದ್ದೇನೆನ್ನುವಂತಹ ರಹಸ್ಯವನ್ನ ಬಿಚ್ಚಿಟ್ಟಿದ್ದ ವೈದ್ಯ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಾಜಪ್ಪ ಈಗ ಸಂಪರ್ಕದಲ್ಲಿ. ರಾಜಪ್ಪ, ಪತ್ನಿಯನ್ನೇ ಕೊಂದಂತಹ ಈ ವೈದ್ಯನ ಕರ್ಮಕಾಂಡ ಏನು ಅನ್ನೋದು ನಾವು ಹಲವಾರು ದಿನಗಳಿಂದ ಬಯಲಿಗೆ ಬರ್ತಾ ಇತ್ತು. ಈಗ ಚಾರ್ಜ್ ಶೀಟ್ ಏನು ಸಿದ್ಧ ಆಗಿದೆ, ಅದರಲ್ಲಿ ಉಲ್ಲೇಖವಾಗಿರುವಂತಹ ಪ್ರಮುಖ ಅಂಶಗಳೇನು ಅಂತ? ಪ್ರತಿಮಾ, ಮಾರತಹಳ್ಳಿ ಬಳಿ ನಡೆದಂತಹ ಏನು ಕೃತಿಕಾ ರೆಡ್ಡಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪತಿ ಮಹೇಂದ್ರ ರೆಡ್ಡಿ ವಿರುದ್ಧವಾಗಿ ಸುಮಾರು 1200 ಪುಟಗಳ ಒಂದು ಚಾರ್ಜ್ ಶೀಟ್ ಅನ್ನ ಮಾರತಹಳ್ಳಿ ಠಾಣೆ ಪೊಲೀಸರು ರೆಡಿ ಮಾಡಿಕೊಂಡು ನಾಳೆ ಮೇಹಾಲ್ ಕೋರ್ಟ್ಗೆ ಸಬ್ಮಿಟ್ ಮಾಡೋದಕ್ಕೆ ಸಿದ್ಧವನ್ನ ಮಾಡ್ಕೊಂಡಿರುವಂಥದ್ದು. ಈಗಾಗಲೇ SPP ಪ್ರಸನ್ನ ಕುಮಾರ್ ಅವರಿಗೆ ಸ್ಕ್ರೂಟಿನಿ ಮಾಡೋದಕ್ಕೆ, ಅಂದ್ರೆ ಅಂತಿಮ ಹಂತವಾಗಿ ನೋಡೋದಕ್ಕೆ ಕಳಿಸಿರುವಂಥದ್ದು. ನಾಳೆ ಚಾರ್ಜ್ ಶೀಟ್ ಸಬ್ಮಿಟ್ ಆಗುತ್ತೆ. ಚಾರ್ಜ್ ಶೀಟ್ ನಲ್ಲಿ ಸಾಕಷ್ಟು ಅಂಶಗಳೆಲ್ಲವೂ ಕೂಡ ಬಯಲಾಗಿರುವಂಥದ್ದು. ಅಂದ್ರೆ ಕೃತಿಕಾ ರೆಡ್ಡಿಯನ್ನ ಕೊಲೆ ಮಾಡೋದಕ್ಕೆ
ಆತ ಮಾಡ್ಕೊಂಡಿದ್ದಂತಹ ಪ್ಲಾನ್ ಆಗಿರಬಹುದು, ಜೊತೆಗೆ ಕೊಲೆ ಮಾಡುವಂತಹ ಸಂದರ್ಭದಲ್ಲಿ ಆತ ಎಲ್ಲೆಲ್ಲಿ ಹೋಗಿ ಏನು ಔಷಧಿಗಳನ್ನ ಖರೀದಿ ಮಾಡ್ಕೊಂಡಿದ್ದ ಅದೆಲ್ಲದಕ್ಕೆ ಸಂಬಂಧಪಟ್ಟಂತಹ CCTV ದೃಶ್ಯ ಸೇರಿದಂತೆ ಆತ ಅಲ್ಲಿ ಬಿಲ್ ಪೇ ಮಾಡಿದಂತಹ ನಗದು ಆಗಿರ್ಬೋದು, ಅದ್ರ ಜೊತೆಗೆ ಆನ್ಲೈನ್ ಮೂಲಕ ಪೇ ಮಾಡಿದಂತಹ ಒಂದಿಷ್ಟು ದಾಖಲೆಗಳಾಗಿರ್ಬೋದು, ಎಲ್ಲವನ್ನ ಕೂಡ ಈಗಾಗಲೇ ಮಾರತಹಳ್ಳಿ ಠಾಣೆ ಪೊಲೀಸರು ಸಿದ್ಧಪಡಿಸಿಕೊಂಡಿರುವಂಥದ್ದು. ಅದರಲ್ಲೂ ಕೂಡ ಪ್ರಮುಖವಾಗಿ ಅಂದ್ರೆ ಈತ ಕೃತಿಕಾ ರೆಡ್ಡಿ ಜೊತೆಗೆ ಮಹೇಂದ್ರ ರೆಡ್ಡಿ ಮದುವೆ ಆದ ನಂತರವೂ ಕೂಡ ಸಾಕಷ್ಟು ಜನ ಯುವತಿಯರ ಜೊತೆಗೆ ಆತ ಸಂಪರ್ಕವನ್ನು ಇಟ್ಕೊಂಡಿದ್ದ ಅನ್ನುವಂಥದ್ದು ಕೂಡ ಗೊತ್ತಾಗ್ತಿರುವಂಥದ್ದು. ಈ ಸಂದರ್ಭದಲ್ಲಿ ಯುವತಿಯರಿಗೆ ಈ ಕೆಲ ವಿಚಾರಗಳೆಲ್ಲವೂ ಕೂಡ ಮಹೇಂದ್ರ ರೆಡ್ಡಿ ಬಗ್ಗೆ ಗೊತ್ತಾದ ನಂತರದಲ್ಲಿ ಅವರೆಲ್ಲರೂ ಕೂಡ ಆತನಿಂದ ದೂರ ಆಗೋದಕ್ಕೆ ಪ್ರಯತ್ನವನ್ನ ಪಟ್ಟಿದ್ರು. ಯಾವಾಗ ಕೃತಿಕಾ ರೆಡ್ಡಿ ಕೊಲೆ ಮಾಡಿದ 1 ಅಥವಾ 1.5 ತಿಂಗಳ ನಂತರದಲ್ಲಿ ಮತ್ತೆ ತನ್ನ ಪ್ರೇಯಸಿಗೆ ಅಂದ್ರೆ ಆಕೆ ವಾಟ್ಸಾಪ್ ಸೇರಿದಂತೆ ನಾರ್ಮಲ್ ಮೆಸೇಜ್ ಅಲ್ಲೂ ಕೂಡ ಮಹೇಂದ್ರ ರೆಡ್ಡಿಯನ್ನು ಬ್ಲಾಕ್ ಮಾಡಿರ್ತಾರೆ. ಈ ಸಂದರ್ಭದಲ್ಲಿ ಆತ ಫೋನ್ ಪೇ ಮೂಲಕವಾಗಿ ಸುಮಾರು 7ರಿಂದ 8 ಮೆಸೇಜ್ಗಳೆಲ್ಲವನ್ನು ಕೂಡ ಮಾಡಿದ್ದ. ಅಂದ್ರೆ ನಾನು ಕೃತಿಕಾ ರೆಡ್ಡಿಯನ್ನು ಮುಗಿಸಿದ್ದೇನೆ ಅನ್ನುವಂತಹ ನಿಟ್ಟಿನಲ್ಲಿ ಆತ ಹೇಳ್ಕೊಂಡಿದ್ದ. ಅದರೆಲ್ಲದರ ಜೊತೆಗೆ ಒಬ್ಬ ಕೊಲೆಗಾರ ಯಾವತ್ತೂ ಕೂಡ ಕೊಲೆಗಾರ ರೀತಿಯಲ್ಲೇ ಜೀವನವನ್ನ ಮಾಡಬೇಕಾಗತ್ತೆ ಅಂತ ಕೂಡ ಆತ ಹೇಳ್ಕೊಂಡಿದ್ದ. ಅಂದ್ರೆ ಒಂದಿಷ್ಟು ಆತನ ಗರ್ಲ್ ಫ್ರೆಂಡ್ ಜೊತೆಗೆ ಈ ಎಲ್ಲಾ ವಿಚಾರವನ್ನ ಕನ್ಫೆಸ್ ಮಾಡ್ಕೊಂಡಿದ್ದ. ಹಾಗಾಗಿ ಇದಕ್ಕೆ ಸಂಬಂಧಪಟ್ಟಂತ ಆ ಚಾರ್ಟ್ ಲಿಸ್ಟ್ ಅನ್ನ ಕೂಡ ಸದ್ಯಕ್ಕೆ ಪೊಲೀಸರು ರಿಟ್ರೀವ್ ಮಾಡಿಕೊಂಡು ಚಾರ್ಜ್ ಶೀಟ್ ಅಲ್ಲಿ ಉಲ್ಲೇಖವನ್ನ ಮಾಡ್ಕೊಂಡಿರುವಂತದ್ದು. ಅಂದ್ರೆ ಮಹೇಂದ್ರ ರೆಡ್ಡಿಗೆ ಸೇರಿದಂತಹ ಅಂದ್ರೆ ಕೊಲೆಗೆ ಸೇರಿದಂತೆ ಸಾಕಷ್ಟು ಪ್ರಬಲವಾದಂತಹ ಸಾಕ್ಷ್ಯ ಎಲ್ಲವನ್ನ ಕೂಡ ಸುಮಾರು 72 ಸಾಕ್ಷ್ಯವನ್ನ ಈಗಲೇ ಪೊಲೀಸರು ಕಲೆ ಹಾಕಿ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖವನ್ನ ಮಾಡಿದ್ದಾರೆ. ಪ್ರತಿಮಾ, ಥ್ಯಾಂಕ್ ಯು ತಮ್ಮೆಲ್ಲ ಮಾತಿಗೆ.